ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಶ್ರುತ್ವೈತದ್ದೇವದೇವಸ್ಯ ವಾಕ್ಯಂ ಹೃಷ್ಟತನೂರುಹಾಃ ತತಸ್ತೆ ವಿಬುಧಾಃ ಸರ್ವೇ ಬ್ರಹ್ಮಾ ತೇ ಚ ಮಹರ್ಷಯಃ. ದೇವದೇವನಾದ ನಾರಾಯಣನ ಮಾತನ್ನ ಕೇಳಿದ್ರು. ಏನ್ ಕೇಳಿದ್ರು, ಏನ್ ಮಾತಿತ್ತು ಅಂತನ್ನೋದನ್ನ ನಿನ್ನೆಯದ್ದಕ್ಕೆ ಒಂದು ಸ್ವಲ್ಪ ಹೋಗಿ ಬರೋಣ. ದೇವರು ಹೇಳಿದ, ನೋಡಿ, ನಿಮ್ಮ ಮೂಲಕ ನನ್ನನ್ನ ಜನರು ಪೂಜಿಸಲಿ, ಜನರು ನಿಮ್ಮನ್ನು ಪೂಜಿಸಲಿ, ನೀವು ನನ್ನನ್ನ ಮಾನಸಿಕವಾಗಿ ಪೂಜಿಸಿ. ಅಂದ್ರೆ ಇವಾಗ ನಾವು ಇಂದ್ರಾಯ ಸ್ವಾಹ ಅಂತ ಹೇಳಿ ಇಂದ್ರನಿಗೆ ಪೂಜಿಸಿದರೆ, ಇಂದ್ರ ಇದು ನನ್ನ ಒಳಗಡೆ ಇರುವ ದೇವರಿಗೆ ಅಂತ ಅವನು ಸ್ವೀಕಾರ ಮಾಡ್ತಾನೆ. ಈಗ ನಮಸ್ಕಾರ ಮಾಡಿದ್ರೆ ದೇವರ ನಾಮಸ್ಮರಣೆ ಮಾಡಬೇಕು ಅಂತ. ಯಾಕೆ ಅಂದ್ರೆ ಇದು ನನ್ನ ಒಳಗಡೆ ಇರುವ ದೇವರಿಗೆ ನಿನ್ನ ನಮಸ್ಕಾರದ ಸಮರ್ಪಣೆ ಅಂತ. ನಾರಾಯಣ ನಾರಾಯಣ ಅಂತಾರೆ ನಮಸ್ಕಾರ ಮಾಡಿದಾಗ. ಹಾಗೆ ದೇವರು ಹೇಳಿದ, ಜನರು ನಿಮಗೆ ಪೂಜಿಸಲಿ, ನೀವು ನಿಮ್ಮ ಒಳಗಡೆ ಇರುವ ನನಗೆ ಅಂತ ಅದನ್ನು ಸಮರ್ಪಣೆ ಮಾಡಿ. ಸರ್ವೇ ಭಾಗಾನ್ ಕಲ್ಪಯಧ್ವಂ ಯಜ್ಞೇಶು ಮಮ ನಿತ್ಯಶಃ ತತ್ರ ಶ್ರೇಯೋ ವಿಧಾಸ್ಯಾಮಿ ಯಥಾಧಿಕಾರಮೀಶ್ವರಾಃ. ಸರ್ವೇ ಭಾಗಾನ್ ಕಲ್ಪಯಧ್ವಂ, ನಿಮಗೆ ಸಲ್ಲುವ ಭಾಗಗಳನ್ನ ಮಾನಸಿಕವಾಗಿ ನನಗೆ ಸಮರ್ಪಿಸಿ, ನಿಮ್ಮ ಮೂಲಕ ನಾನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರಿಗೆ ಫಲವನ್ನು ನೀಡುತ್ತೇನೆ. ಅಧಿಕಾರ, ಇದಕ್ಕೆ ಅದು ಉತ್ತರ ಆಯ್ತು. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಯಾಕಿರಬೇಕು ಅಂತಂದ್ರೆ, ಜನರ ಸ್ವಭಾವ ಆಗಿದೆ, ಜನರ ಶಕ್ತಿ ಆಗಿದೆ. ಆದ್ದರಿಂದಾಗಿ ಎರಡೂ ಬೇಕು. ಯಾಕೆಂದ್ರೆ ದೇವರನ್ನ ಪ್ರೀತಿಸುವವರು ಎಷ್ಟು ಜನ ಇದ್ದಾರೆ ಅಂತ ನೋಡಿದರೆ, ಕೆಲವರು ಭಯದಿಂದ, ಕೆಲವರು ನಮಗೆ ಮೀರಿದ ಶಕ್ತಿ ಅಂತ ಒಂದಿದ್ರೆ ಅದನ್ಯಾಕೆ ರೊಚ್ಚಿಗೆಬ್ಬಿಸಿಕೊಳ್ಳೋದು ಅಂತನ್ನುವ ಒಂದು 50-50 ಮನೋಭಾವದಿಂದ, ಇನ್ನು ಕೆಲವರು ನಮ್ಮ ಅಶಕ್ತಿ ಗೊತ್ತಾಗ್ತಾ ಇದೆ, ಯಾವುದೋ ಒಂದು ತತ್ವ ಇದ್ರೆ ಅದು ನಮ್ಮ ಬಯಕೆಗಳನ್ನು ಈಡೇರಿಸಿ ಬಿಡಲಿ ಅಂತ ಹೇಳಿ ಎಲ್ಲಕ್ಕೂ ಸಮಾನ ಓಟು. ನಮ್ಮ ಗುರುಗಳಿಗೆ ಬೋಧಿ ವೃಕ್ಷ ಅಂತ ಒಂದಿತ್ತು. ಅದರಲ್ಲಿ ಒಂದು ಪ್ರಶ್ನೆ ಬರ್ತಾ ಇತ್ತು. ಇವರು ಬಹಳ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ತಾ ಇದ್ರು. ಅದು ಜನರಿಗೆ ಏನು ಅರ್ಥ ಆಗ್ತಾ ಇತ್ತು, ಅರ್ಥ ಆಗ್ತಾ ಇರಲಿಲ್ಲ, ನನಗೆ ಬಹಳ ಡೌಟ್ ಇದೆ. ಅವ್ರು ಯಾರೋ ಒಬ್ರು, ನೋಡಿ ನಮ್ಮ ಮನೆಯಲ್ಲಿ ಒಂದು ದೇವಸ್ಥಾನ, ಇದು ದೇವರ ಮನೆ ಇದೆ. ಆ ದೇವರ ಮನೆಯಲ್ಲಿ ಎಲ್ಲ ಮೂರ್ತಿಗಳನ್ನು ನಾವು ಇಟ್ಬಿಟ್ಟಿದ್ದೀವಿ. ನೀವು ಹೇಳ್ತಾ ಇದ್ದೀರಾ ಕೃಷ್ಣ ಗೀತೆಯಲ್ಲಿ ನನ್ನನ್ನೇ ಪೂಜಿಸಿ ಅಂತ ಹೇಳ್ತಾ ಇದ್ದಾನೆ, ಅದರಿಂದಾಗಿ ಉಳಿದ ಎಲ್ಲರಲ್ಲೇ ಅಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ ಅಂತ ಪೂಜಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಅಂದ್ರೆ ಗೋವಿಂದಾಚಾರ್ಯ, ನೀವು ಹೇಳ್ತಾ ಇದ್ದೀರಾ. ನಾವು ಮೊದಲಿಂದ ಗೊತ್ತಿರದೆ ಎಲ್ಲ ದೇವರನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಈಗ ಆ ಮೂರ್ತಿಗಳು ಕೆಲವು ಭಗ್ನ ಆಗೋಗಿದೆ, ಕೆಲವು ಇದಾಗಿದೆ. ಈ ಮೂರ್ತಿಗಳನ್ನು ಹೊರಗಡೆ ಹಾಕಿದರೆ ದೇವರು ಕೋಪ ಬರುತ್ತಾ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ದು. ಇದಕ್ಕೆ ಇವ್ರದ್ದು ಉತ್ತರ ಏನು ಗೊತ್ತಾ? ಇದೇನು ರಾಜಕೀಯ ಪಕ್ಷದ ಮೀಸಲಾತಿಯ ತರಹ ಅನ್ಕೊಂಡ್ರ? ಇಷ್ಟೇ ಆ ಪ್ರಶ್ನೆ ಇವ್ರ ಪ್ರಶ್ನೆ.
ಅಲ್ಲ, ಅವ್ರಿಗೇನು ಅರ್ಥ ಆಯ್ತೋ, ಅವ್ರಿಗೇನು ಅರ್ಥ ಮಾಡ್ಕೊಂಡ್ರೋ ಹೇಳಿದ್ದು. ಜನರಿಗೆ ಕೆಲವೊಮ್ಮೆ ಹಾಗೆ ಅಲ್ಲ, ಯಾಕೆ ಸುಮ್ಮನೆ ಬೇಸರ ಮಾರಾಯ, ನಡೆದದ್ದು ನಡ್ಕೊಂಡ್ ಬಂದ್ಬಿಡ್ಲಿ, ಯಾಕೆ ಸುಮ್ಮನೆ ಒದ್ದಾಡಬೇಕು ಅದಕ್ಕೆ ಅನ್ನುವ ಮನೋಭಾವ. ಕಾಂಪ್ರಮೈಸ್ ಮಾಡ್ಕೊಂಡಿದ್ದು ಬಿಡೋಣ ಈ ಮನೋಭಾವ. ಇನ್ನು ಕೆಲವರಿಗೆ ಗೊಂದಲ, ಅಸ್ಪಷ್ಟತೆಗೆ ಬಹಳ ಕಷ್ಟ, ಸ್ಪಷ್ಟತೆ ಬರೋದು ಬಹಳ ಕಷ್ಟ. ಅದರಿಂದಾಗಿ ಯಥಾ ಅಧಿಕಾರಂ ಈಶ್ವರ, ಅವರವರಿಗೆ ಹೇಗೆ ಹೇಗೆ ಅವರವರು ಎಷ್ಟೆಷ್ಟು ಫಲವನ್ನು ಪಡಿಬೇಕೋ ಅಷ್ಟಷ್ಟಕ್ಕೆ ತಕ್ಕಂತೆ ನೀಚ ಉಚ್ಚಾಧಿಷ್ಠಾನಗಳಲ್ಲಿ ನೆಲೆ ನಿಂತು ನಾನು ಫಲವನ್ನು ಕೊಡುತ್ತೇನೆ. ಜನ ಏನು ಅಂದ್ಕೊಳ್ತಾರೆ, ಇವರಿಂದಲೇ ಫಲ ಸಿಕ್ಕಿತು ಅಂತ ಅಂದುಕೋತಾರೆ. ಶ್ರುತ್ವೈ ತದ್ದೇವದೇವಸ್ಯ, ಈ ಮಾತನ್ನ ಕೇಳಿ ದೇವತೆಗಳಿಗೆ ಸಂತೋಷ ಆಯಿತು. ವೇದ ದೃಷ್ಟೇನ ವಿಧಿನ ವೈಷ್ಣವಂ ಕ್ರತುಮಾಹರನ್, ಈ ಎಲ್ಲ ದೇವತೆಗಳು ಮೊದಲು ವಿಷ್ಣುವನ್ನ ಪೂಜಿಸಿದರು ಹೋಮದ ಮೂಲಕ. ತಸ್ಮಿನ್ ಯಜ್ಞೆ ತದಾ ಬ್ರಹ್ಮ ಸ್ವಯಂ ಭಾಗಮಕಲ್ಪಯತ್, ದೇವಾ ದೇವರ್ಷಯಶ್ಚೈವ ಸ್ವಯಂ ಭಾಗಾನ್ ಅಕಲ್ಪಯನ್. ಆ ಯಜ್ಞದಲ್ಲಿ ಮೊದಲು ಬ್ರಹ್ಮದೇವರು ಹವಿಸ್ಸನ್ನು ಸಲ್ಲಿಸಿದರು, ತಮ್ಮ ಮನಸ್ಸು ಮಾತು ಕರ್ಮಗಳನ್ನ. ದೇವತೆಗಳು ತಮ್ಮ ತಮ್ಮ ಮಾತು ಮನಸ್ಸು ಕರ್ಮಗಳನ್ನ ಹೋಮಿಸಿದರು. ಋಷಿಗಳು ತಮ್ಮ ತಮ್ಮ ಮಾತು ಮನಸ್ಸು ಕರ್ಮಗಳನ್ನು ಹೋಮಿಸಿದರು. ತೇ ಕಾರ್ತಯುಗ ಧರ್ಮಾಣ ಭಾಗ ಪರಮ ಸಂಸ್ಕೃತಾ ಪ್ರಾಪುರಾದಿತ್ಯವರ್ಣಂ ತಂ ಪುರುಷಂ ತಮಸಃ ಪರಂ. ಇದು ಕೃತಯುಗದ ಧರ್ಮ. ಕೃತಯುಗದ ಧರ್ಮ ಇದು. ಕೃತಯುಗದಲ್ಲಿ ಯಾವುದೇ ನಾಮಗಳಿಂದ ನಾರಾಯಣನೇ ಪ್ರತಿಪಾದ್ಯ. ಯಾವುದೇ ನಾಮ. ಹಾಗಾದರೆ ಇಂದ್ರ ಅನ್ನುವ ಶಬ್ದಕ್ಕೆ, ಇಂದ್ರ ಅನ್ನುವ ಮಂತ್ರಕ್ಕೆ ಯಾರು ದೇವತೆ? ನಾರಾಯಣ ದೇವತೆ. ಮತ್ತೆ ಇಂದ್ರ ಅವನು ಗುರು ಅಥವಾ ಋಷಿ. ಹೀಗೆ ಆರಾಧನೆ ಮಾಡ್ತಾ ಇದ್ರಂತೆ ಕೃತಯುಗದ ಜನರು. ಇದನ್ನ ಮಧ್ವಾಚಾರ್ಯರು ಅಥರ್ವಣೋಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಅಥರ್ವಣೋಪನಿಷತ್ ಭಾಷ್ಯದಲ್ಲಿ ವಿದ್ಯೆಯ ಇತಿಹಾಸವನ್ನ ಹೇಳುತ್ತಾರೆ. ಅದು ಇಲ್ಲಿ ಬೇರೆ ಬೇರೆ ಕಡೆ ಬಂದಿದೆ. ತೇ ಕಾರ್ತಯುಗ ಧರ್ಮಾಣ ಭಾಗ ಪರಮ ಸಂಸ್ಕೃತಾ ಪ್ರಾಪುರಾದಿತ್ಯವರ್ಣಂ ತಂ ಪುರುಷ ತಮಸಪ್ಪರಂ. ಪುರುಷಂ ತಮಸಪ್ಪರಂ, ಪ್ರಕೃತಿಯಿಂದ ಆಚೆ ಇರುವ. ತಮಃ ಅಂದ್ರೆ ಪ್ರಕೃತಿ, ತಮಸಃ ಮೃತ್ಯು. ಮೃತ್ಯುವಿನಿಂದ ಆಚೆ ಇರುವ ದೇವರನ್ನ ತಲುಪಿದವು. ಬೃಹಂತಂ ದೇವಮೀಶಾನಂ ಪರಮಂ ವರದಂ ಪ್ರಭುಂ ತತೋಥ ವರದೋ ದೇವಃ ತಾನ್ ಸರ್ವಾನ್ ಅಮರಾನ್ ಸ್ಥಿತಾನ್ ಅಶರೀರೋ ಬಭಾಷೇದಂ ವಾಕ್ಯಂ ಸ್ವಸ್ಥೋ ಮಹೇಶ್ವರಃ. ಹಾಗೆ ಆ ಎಲ್ಲ ದೇವತೆಗಳು ಅವರನ್ನ ಅಶರೀರನಾಗಿ ನಾರಾಯಣ ನುಡಿದ. ಯೇನ ಯಕ್ಕಲ್ಪಿತೋ ಭಾಗಃ ಸ ತಥಾ ಸಮುಪಾಗತಃ ಪ್ರೀತೋಹಂ ಪ್ರದಿಶಾಮ್ಯದ್ಯ ಫಲಮಾವೃತ್ತಿ ಲಕ್ಷಣಂ. ನೀವು ನನಗೆ ಏನು ಭಾಗವನ್ನು ಕೊಟ್ಟಿದ್ದೀರಾ ಅದನ್ನು ನಿಮಗೆ ಮರಳಿ ಕೊಡ್ತೇನೆ. ಪ್ರೀತೋಹಂ, ನಿಮ್ಮ ಬಗೆಗೆ ಪ್ರೀತನಾಗಿದ್ದೇನೆ. ಯಾಕೆ ಅಂದ್ರೆ ನೀವು ಕೊಟ್ಟ ಭಾಗ ನನಗೆ ತಲುಪಿದೆ. ದೇವರೇ ಹೇಳಿದ್ದು. ಏತದ್ವೈ ಲಕ್ಷಣಂ ದೇವಾಹ ಮತ್ಪ್ರಸಾದ ಸಮುದ್ಭವಂ. ನೀವು ಹೀಗೆ ನನಗೆ ಸಮರ್ಪಿಸಿದ್ದೀರಾ, ನೀವು ಪೂಜೆ ಮಾಡಿದ್ದರಿಂದ ನಿಮಗೆ ಪೂಜೆ ಸಲ್ಲುವಂತಾಗಲಿ ಲೋಕದಲ್ಲಿ ಅಂತ ದೇವರ ಆಶೀರ್ವಾದ. ಏನ್ ಪ್ರಶ್ನೆ ಕೇಳಿದ್ದು? ದೇವತೆಗಳು ಪ್ರವೃತ್ತ ಕರ್ಮಕ್ಕೆ ಯಾಕೆ ಫಲವನ್ನು ಕೊಡಬೇಕು? ಪ್ರವೃತ್ತ ಕರ್ಮಕ್ಕೆ ಫಲವನ್ನು ಕೊಡೋದ್ರಿಂದಾಗಿ ನಾವು ಇನ್ನಷ್ಟು ದಾರಿ ತಪ್ತಾ ಇದ್ದೇವೆ.
ಮನುಷ್ಯರೆಲ್ಲ ದಾರಿ ತಪ್ಪಿದ ಹಾಗೆ ಆಯ್ತಲ್ಲ. ದೇವತೆಗಳು ಫಲ ಕೊಡ್ತಾರೆ, ನಮ್ಗಿಷ್ಟು ಸಾಕು, ಈ ಲೋಕದ ಫಲವನ್ನ ಕೊಡ್ತಾರೆ. ದೇವತೆಗಳು ಕೊಡದೆ ಹೋಗಿದ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತೇವೆ ನಾವು. ಯಾಕೆಂದ್ರೆ ನಿವೃತ್ತ ಕರ್ಮವನ್ನ ಮಾಡ್ತೇವೆ. ಪ್ರವೃತ್ತ ಕರ್ಮ ಮಾಡಿ ನಮಗೆ ದಾರಿ ತಪ್ಪಿಸ್ತಾರೆ ಅಂದ್ರೆ ಇಲ್ಲ, ದೇವರ ಆಜ್ಞೆ ಅದು. ಪ್ರವೃತ್ತ ಕರ್ಮದಲ್ಲಿ ತೊಡಗುವವರು ನಿಮ್ಮನ್ನ ಪೂಜಿಸಿದಾಗ ನೀವು ಅವರಿಗೆ ಫಲವನ್ನ ನೀಡಬೇಕು. ದೇವರ ಆಜ್ಞೆ. ಅದ್ಯಾಕೆ ದೇವರ ಆಜ್ಞೆ ಹಾಗೆ ಬಂತು ಅಂದ್ರೆ ಯಥಾಧಿಕಾರಂ ಈಶ್ವರ, ಅವರವರ ಅಧಿಕಾರ, ಅವರವರ ಸ್ವಭಾವ, ಅರ್ಹತೆ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಈ ರೀತಿ ನಡಿಬೇಕು. ಯಜ್ಞೈರ್ಯೇ ಚಾಪಿ ಯಕ್ಷಂತಿ ಸರ್ವಲೋಕೇಶು ವೈತುರಾಃ ಕಲ್ಪಯಿಷ್ಯಂತಿ ವೋ ಭಾಗಾನ್ ತೇ ನರಾ ದೇವ ಕಲ್ಪಿತಾನ್. ಯಾರು ಯಜ್ಞದಿಂದ ನಿಮ್ಮನ್ನ ಪೂಜಿಸುತ್ತಾರೆ ಅವರು ನಿಮಗೆ ಸಲ್ಲಿಸುವ ಭಾಗವನ್ನು ನೀವು ನನಗೆ ಸಲ್ಲಿಸುತ್ತೀರಾ. ನಾನು ಅವರವರ ಕರ್ಮ, ಅವರವರ ಯೋಗ, ಅವರವರ ಯೋಗ್ಯತೆ, ಆ ಕಾಲ, ಇವುಗಳಿಗೆ ಅನುಗುಣವಾಗಿ ನಿಮ್ಮ ಮೂಲಕ ಅವರಿಗೆ ಫಲವನ್ನು ಕೊಡುತ್ತೇನೆ. ಯೂಯಂ ಲೋಕಾನ್ ಭಾವಯಧ್ವಂ ಯಜ್ಞ ಭಾಗೈಶ್ಚ ಸತಥಾ ಯಜ್ಞ ಭಾಗೋ ವೈ ವೇದ ಸೂತ್ರೇ ಮಯಾ ಕೃತಃ. ಸೂತ್ರಗಳು, ಸೂತ್ರ ಅಂತ ಹೇಳಿದ್ರೆ ಶ್ರೌತ ಸೂತ್ರ. ಆ ಶ್ರೌತ ಸೂತ್ರದಲ್ಲಿ ಈ ಕರ್ಮಕ್ಕೆ ಈ ಫಲವನ್ನು ಕೊಡತಕ್ಕದ್ದು. ಈ ರೀತಿಯಾದ ಬಯಕೆ ಇದ್ರೆ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ದೇವತೆಯನ್ನ ಆರಾಧನೆ ಮಾಡತಕ್ಕದ್ದು ಅಂತ ವಿವರಣೆ ಇರುತ್ತೆ. ಅದು ವೇದ ಸೂತ್ರ. ಆ ವೇದ ಸೂತ್ರವನ್ನ ಮೊದಲು ರಚನೆ ಮಾಡಿದ್ದು ನಾನು. ಇವಾಗ ಏನು ಸಿಗತ್ತೆ ಅದು ಅಬ್ಬಬ್ಬ ಅಂತಂದ್ರೆ ಒಂದು 800 ವರ್ಷ ಹಳೆಯದಷ್ಟೇ. 800-900 ವರ್ಷ ಹಳೆಯದು. ನಮಗೆ ಆ ವೇದ ಸೂತ್ರ ಇವತ್ತು ಸಿಗಲ್ಲ. ವೇದ ಸೂತ್ರ ಅಂದ್ರೆ ಶ್ರೌತ ಸೂತ್ರ ಅಂತ ಹೇಳದ್ನಲ್ಲ. ಷಡಂಗಗಳು ಏನು ಸಿಗತ್ತೆ ನಮಗೆ ಇವತ್ತು, ವೈದಿಕ ಕ್ರಿಯಾಕಲಾಪಗಳನ್ನು ಹೇಳುವಂತಹ ಸೂಕ್ತ, ಸೂತ್ರ, ಕಲ್ಪ ಅಂತ ಕರೀತಾರೆ. ನೀವು ಕಲ್ಪೋಕ್ತ ಪೂಜೆ ಅಂತ ಕೇಳಿರಬಹುದು. ಎಲ್ಲದಕ್ಕೂ ಕಲ್ಪೋಕ್ತ ಅಂತ ಹೇಳ್ತಾರೆ. ಈಗ ಕಲ್ಪದಲ್ಲಿ ಒಂದು ಪೂಜೆಯ ಸಾಧಾರಣ ವಿಧಾನವನ್ನು ಹೇಳಿರ್ತಾರೆ, ಅದನ್ನು ಎಲ್ಲದಕ್ಕೂ ಅನ್ವಯಿಸ್ತಾರೆ. ಕಲ್ಪೋಕ್ತ ಸತ್ಯನಾರಾಯಣ ಪೂಜೆ ಅಂತ ನೀವು ಪುಸ್ತಕ ಓದಿರಬಹುದು. ಅದು ಆ ಕಲ್ಪ. ಅದರಲ್ಲಿ ದೇವರಿಗೆ ಹೇಳಿದ್ದನ್ನ ಇದು ಬೇರೆ ಬೇರೆಯವರಿಗೆ ಅನ್ವಯಿಸ್ತಾರೆ. ಅದೇ ಕಲ್ಪ. ಆ ಕಲ್ಪ 4 ತರಹ ಇದೆ. ಗೃಹ್ಯ, ಶ್ರೌತ, ಶುಲ್ಬ, ಧರ್ಮ ಅಂತ. ಧರ್ಮಸೂತ್ರ, ಗೃಹ್ಯ ಸೂತ್ರ, ಶುಲ್ಬ ಸೂತ್ರ, ಶ್ರೌತ ಸೂತ್ರ. ಇದರಲ್ಲಿ ಗೃಹ್ಯ ಸೂತ್ರ ಏನಿದೆ ಈಗ ಶುರು ಆಗಿದೆ. ಬೆಳಗ್ಗೆ 9:30 ಅಲ್ಲ 9ರಿಂದ 9:30 ಕಾಣುತ್ತೆ. ಹೌದು, 9ರಿಂದ 9:30 ಈ ಭೂಷಣ ಕಾವಿ ಎಲ್ಲ ಬರ್ತಾರೆ. ಅದರಲ್ಲಿ ಈಗ ಆಶ್ವಲಾಯನ ಸೂತ್ರ ನಮಗೆ ಪ್ರಾಚೀನವಾಗಿ ಸಿಕ್ಕಿರೋದು. ಆಶ್ವಲಾಯನ ಸೂತ್ರ ಬೇರೆ ಬೇರೆ ವೇದಗಳಿಗೆ ಬೇರೆ ಬೇರೆ ಇದೆ. ಈ ವೇದ ಸೂತ್ರ ಏನಿದೆ ಈಗ ಇರೋದೆಲ್ಲ ಸುಮಾರು 900 ವರ್ಷ. ಹಬ್ಬಬ್ಬ ಅಂದ್ರೆ 900 ವರ್ಷ ಹಳೆಯದು. 800 ವರ್ಷ ಅಂತ ಇಟ್ಕೊಳ್ಬಹುದು, 900 ವರ್ಷ ಹಳೆಯದು ಅಂತ ನಾವು ಸ್ಥೂಲವಾಗಿ ಇದು ಮಾಡಿದ್ರೆ ತೀರಾ ಅವಾಗ ಇದ್ದದ್ದು ಇವಾಗ ಸಿಗಲ್ಲ. ಆದ್ರೆ ಸೇಮ್ ಅದೇ ಆ ಪರಂಪರೆ ಎದ್ದೇ ಬಂದಿರುತ್ತೆ. ಅದಕ್ಕೆ ನಾವೆಲ್ಲ ಪ್ರವರದಲ್ಲಿ ಹೇಳ್ತೇವೆ ಏನಂತ, ಆಶ್ವಲಾಯನ ಶ್ರೌತ ಸೂತ್ರ ಅಥವಾ ಆಶ್ವಲಾಯನ ಶ್ರೌತ ಸೂತ್ರಾನುಸಾರಿ. ಯಜುರ್ವೇದದವರು 2 ಹೇಳ್ತಾರೆ, ಕಾತ್ಯಾಯನ ಶ್ರೌತ ಸೂತ್ರಾನುಸಾರಿ, ನಮ್ದೆಲ್ಲ ಆಪಸ್ತಂಭ ಶ್ರೌತ ಸೂತ್ರಾನುಸಾರಿ, ವಿಜಯ ಸಿಂಹ ಶರ್ಮಾ ಅಹಂಭೋ ಅಭಿವಾದಯೇ ಅಂತ. ಯಾಕ್ರಿಯಾ ಯೂಯಂ ಲೋಕಾನ್ ಭಾವಯಧ್ವಂ ಯಜ್ಞ ಭಾಗೈಶ್ಚ ಯೋಜಿತಾ. ಈ
ಕಲ್ಪ ಇದೆಯಲ್ಲ ಅದು ಪ್ರಮಾಣ. ಯಾವ ಕ್ರಿಯೆಯನ್ನ ಹೇಗೆ ಮಾಡಬೇಕು, ಗೃಹಸೂತ್ರಗಳಲ್ಲಿ ಮದುವೆ ಮೊದಲಾದ 16 ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಪ್ರಮಾಣ. ಅದರ ಹಿನ್ನೆಲೆಯಲ್ಲಿ ಉಳಿದದ್ದನ್ನೆಲ್ಲವನ್ನು ನಾವು ಜೋಡಿಸ್ಕೊಳ್ಬೇಕು. ಯೂಯಂ ಲೋಕಾನ್ ಭಾವಯಧ್ವಂ, ನೀವು ಲೋಕಗಳಿಗೆ ಭಾವಯಧ್ವಂ ಫಲವನ್ನು ನೀಡ್ರಿ. ಯಜ್ಞ ಭಾಗವನ್ನು ನಿಮಗೆ ಕೊಟ್ರೆ. ಸರ್ವಾರ್ಥ ಚಿಂತಕಾಹ, ಒಬ್ಬನ ಬಗೆಗೆ ಎಲ್ಲ ಸಮಾಚಾರಗಳನ್ನು ಚಿಂತಿಸಿ ನನ್ನ ಅಣತಿಯಂತೆ ನನ್ನ ಸೂಚನೆಯಂತೆ ಅವನಿಗೆ ಫಲವನ್ನು ನೀಡ್ರಿ. ಯಾ ಕ್ರಿಯಾ ಪ್ರಚರಿಷ್ಯಂತಿ ಪ್ರವೃತ್ತಿ ಫಲಸತ್ಕೃತಾ ತಾಭಿರಾಪ್ಯಾಯಿತ ಬಲಾ ಲೋಕಾನ್ವೈ ಧಾರಯಿಷ್ಯಥಾ. ಈ ಏನು ಕ್ರಿಯೆ ನಡೆಯುತ್ತೆ ಪ್ರವೃತ್ತಿ ಕರ್ಮ, ಅವರೆಲ್ಲ ನಿಮಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅವರಿಂದ ಬಲವನ್ನು ಪಡೆದು ಲೋಕಾನ್ವೈ ಧಾರಯಿಷ್ಯಥಾ, ಲೋಕಗಳನ್ನು ಧರಿಸಿ. ಯೂಯಂ ಹಿ ಭಾವಿತಾ ಲೋಕೆ ಸರ್ವಯಜ್ಞೇತು ಮಾನವೈ ಮಾಂ ತತೋ ಭಾವಯಿಷ್ಯಧ್ವಂ ಯೇಷಾವೋ ಭಾವನಾ ಮಮ. ನಿಮ್ಮ ಪೂಜೆಯನ್ನು ನನಗೆ ನೀವು ಸಲ್ಲಿಸಿ, ಇದು ನನಗೆ ನೀವು ಸಲ್ಲಿಸುವ ಪೂಜೆ. ಹೀಗೆ ದೇವರು ಆಜ್ಞೆ ಮಾಡಿದ್ದರಿಂದ ದೇವತೆಗಳು ಐಹಿಕ ಫಲವನ್ನು ಕೊಡ್ತಾರೆ. ನಾವು ಯಾವಾಗ ಈ ಶಾಸ್ತ್ರವನ್ನು ಓದ್ತೇವೆ ಅವಾಗ ನಮಗೆ ಅರ್ಥ ಆಗತ್ತೆ, ಓ ಇದು ಪ್ರವೃತ್ತ ಕರ್ಮದ ಹಿಂದೆ ಹೋಗಬಾರದು, ನಿವೃತ್ತ ಕರ್ಮದ ಹಿಂದೆ ಹೋಗಬೇಕು. ಯಾರು ಓದೋದಿಲ್ಲ ಅವ್ರು ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಟ್ಟಿರಲ್ಲ ಅಂತ ಅರ್ಥ ಅಲ್ವಾ. ಅವ್ರಿಗೆ ಭಾಗ್ಯ ಇಲ್ಲ ಅಂತನೋ ಅಥವಾ ಈ ಜನ್ಮದಲ್ಲಿ ಅದರ ಉಪಲಬ್ಧಿ ಇಲ್ಲ ಅಂತನೋ ಏನೋ ಒಂದಿರುತ್ತೆ. ಏಭಿ ಸಮ್ಯಕ್ ಪ್ರಯುಕ್ತೈರ್ಹಿ ಪ್ರೀಯಂತೆ ದೇವತಾಕ್ಷಿತೌ. ಇದು ನಿಮ್ಮನ್ನು ನಿರ್ಮಾಣ ಮಾಡಿದ್ದೇ ಜಗತ್ತಿನ ಕರ್ಮಗಳನ್ನೆಲ್ಲ ಮಾಡಿಸಲಿಕ್ಕೆ. ಚಿಂತಯಧ್ವಂ ಲೋಕಹಿತಂ, ನೀವು ಲೋಕದ ಹಿತವನ್ನು ಚಿಂತಿಸಿ. ಮರೀಚಿ, ಅಂಗಿರ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಇವರೆಲ್ಲರೂ ವೇದವನ್ನು ಬಲ್ಲವರು. ಏತೇ ವೇದ ವಿದೋ ಮುಖ್ಯಾ ವೇದಾಚಾರ್ಯಾಶ್ಚ ಕಲ್ಪಿತಾ. ಇವರೆಲ್ಲ ವೇದಾಚಾರ್ಯರು. ಸಪ್ತರ್ಷಿಗಳ ಕೆಲಸ ಏನು ಅಂತಂದ್ರೆ, ಏನು ಕೆಲಸ ಸಪ್ತರ್ಷಿಗಳದ್ದು? ಕಳೆದು ಹೋದ ವೇದದ ತಂತುವನ್ನು ಜೋಡಿಸುವುದು. ಕಳೆದು ಹೋದ ವೇದದ ತಂತುವನ್ನ ಜೋಡಿಸುವುದು. ನಾಳೆ ಋಷಿ ಪಂಚಮಿ, ಋಷಿಗಳ ಆರಾಧನೆ. ಈ 7 ಜನ ಋಷಿಗಳ ಆರಾಧನೆ, ಸಪ್ತರ್ಷಿಗಳ ಆರಾಧನೆ, ವಸಿಷ್ಠ ಅರುಂಧತಿಯರ ಆರಾಧನೆ. ಯಾಕೆಂದ್ರೆ ವೇದ ಕಲೀಲಿಕ್ಕೆ ಶುರು ಮಾಡಬೇಕು ಅಂತ ಹೆಣ್ಣು ಮಕ್ಕಳ ಕೈನಲ್ಲಿ ಮಾಡಿಸಿರೋದು. ನಮಗೆ ಉಪಕರ್ಮ ಉಂಟು, ಹೆಣ್ಣು ಮಕ್ಕಳಿಗೆ ಇದು ಉಂಟು. ಆದ್ರೆ ಇದು ಏನಾಗೋಗಿದೆ, ಎಲ್ಲಿಗೋ ಡೈವರ್ಟ್ ಮಾಡ್ಬಿಟ್ಟಿದ್ದಾರೆ. ಅದನ್ನು ಕೇಳಿದ್ರೆ ನಗು ಬರುತ್ತೆ. ಋಷಿಪಂಚಮಿಯನ್ನ ಅಧ್ಯಯನದ ತೊಡಗುವಿಕೆಗೆ ಉಪಕ್ರಮಕ್ಕಾಗಿ ಮಾಡದೆ ಬೇರೇನೋ ಮಾಡಿಬಿಟ್ಟಿದ್ದಾರೆ. ಏನೋ 108 ಸರ್ತಿ ಹಲ್ಲುಜ್ಕೊಳ್ಳಿ ಅಂತಾರೆ, 108 ಸರ್ತಿ ಸ್ನಾನ ಮಾಡಿ ಅಂತಾರೆ, ಎಂತೆಂಥದೋ. ಪ್ರವೃತ್ತಿ ಧರ್ಮಿಣಶ್ಚೈವ ಪ್ರಾಜಾಪತ್ಯೇ ಚ ಕಲ್ಪಿತಾ. ಇವರೆಲ್ಲರೂ ಕೂಡ ಪ್ರವೃತ್ತಿ ಧರ್ಮದಲ್ಲಿ ತೊಡಗಿಸುತ್ತಾರೆ. ವೇದದ ಮೇಲುನೋಟದ ಅರ್ಥ ಅವ್ರಿಗಾಗುವ ಹಾಗೆ ಮಾಡ್ತಾರೆ. ಪೌರೋಹಿತ್ಯದ ಬಗೆಯನ್ನು ಕಂಡುಹಿಡಿದಿದ್ದಾರೆ. ಪೌರೋಹಿತ್ಯವನ್ನು ಮಾಡಿಸಲಿಕ್ಕೆ ಇವರೇ ಮೂಲ ಪುರುಷರು. ಪ್ರಾಜಾಪತ್ಯೇ ಚ ಕಲ್ಪಿತಾ. ಪ್ರಾಜಾಪತ್ಯ ಅಂದ್ರೆ ಪ್ರಜೆಗಳ ಒಡೆತನ. ಪ್ರಜೆಗಳ ಒಡೆತನ ಲೋಕಕ್ಕೆ ಸೀಮಿತ ಆಗಬೇಕು ಅಂತಂದ್ರೆ ಪ್ರಜೆಗಳಿಗೆ ಬರುವ ಐಹಿಕ ತಾಪಗಳನ್ನು ಪರಿಹಾರ ಮಾಡಬೇಕು. ಜನ ಯಾರನ್ನ ಸೇರೋದು ಅಂತಂದ್ರೆ ನಮ್ಮ ಸಮಸ್ಯೆಗೆ ಇಮಿಡಿಯೇಟ್ ಯಾರು ಸೊಲ್ಯೂಷನ್ ಕೊಡ್ತಾರೆ ಅವ್ರಿಗೆ ರೆಡಿಮೇಡ್ ಆಗಿರ್ಬೇಕು.
ಯಾರು ಬೇಕಾರಾಗಿರ್ಲಿ ಅಲ್ಲಿಗೆ ಹೋಗಿ ಕೂಡಲೇ ಒಪ್ಕೊಂಡ್ಬಿಡ್ತಾರೆ. ಅದು ಯಾರು ಬೇಕಾರಾಗಿರ್ಲಿ, ಇವರು ಅವರು ಅಂತಲ್ಲ, ಬಹಳ ಜನ ಇರೋದೇ ಹಾಗೆ. ಅಯಂ ಕ್ರಿಯಾವತಾಂ ಬಂಧು ವ್ಯಕ್ತಿಭೂತ ಸನಾತನಃ ಅನಿರುದ್ಧ ಇತಿ ಪ್ರೋಕ್ತಃ ಲೋಕಸರ್ಗಕರ ಪ್ರಭು. ಇನ್ನು ಅಯಂ ಕ್ರಿಯಾವತಾಂ ಬಂಧು, ಈ ದೇವರು ಕ್ರಿಯಾವಂತರ ಬಂಧು, ಕ್ರಿಯೆ ಮಾಡುವವರಿಗೆ ಕೂಡಲೇ ಒದಗಿಸುತ್ತಾನೆ, ಅವರ ಪಾಲಿಗೆ ಅಭಿವ್ಯಕ್ತನಾಗ್ತಾನೆ. ಅವನನ್ನು ಅನಿರುದ್ಧ ಅಂತ ಕರೀತಾರೆ. ಇವನನ್ನ ಅನುಸರಿಸಿಕೊಂಡು 7 ಜನ ಋಷಿಗಳಿದ್ದಾರೆ. ಈ ಅನಿರುದ್ಧನನ್ನ ಅನುಸರಿಸಿಕೊಂಡು 7 ಜನ ಋಷಿಗಳು, ಆದರೆ ಅವರು ನಿವೃತ್ತ ಕರ್ಮವನ್ನ ಬೋಧನೆ ಮಾಡ್ತಾರೆ ಜಗತ್ತಿನಲ್ಲಿ. ಯಾರು? ಸನಾತನ ಶಿಲಾಕಶ್ಚ ಸನಕಶ್ಚ ಸನಂದನಃ ಸನತ್ಕುಮಾರಃ ಕಪಿಲಃ ಸಪ್ತಮಶ್ಚ ಸನಾತನಃ. ಇವರು ನಿವೃತ್ತ ಧರ್ಮವನ್ನು ಪಾಲನೆ ಮಾಡುವವರು. ಸ್ವಯಮಾಗತ ವಿಜ್ಞಾನಾ ನಿವೃತ್ತಿಂ ಧರ್ಮಮಾಸ್ಥಿತಾ. 7 ಜನ ಋಷಿಗಳು ಪ್ರವೃತ್ತ ಮಾರ್ಗದಲ್ಲಿ ತೊಡಗಿಸುವವರು, 7 ಜನ ಋಷಿಗಳು ನಿವೃತ್ತ ಮಾರ್ಗದಲ್ಲಿ ತೊಡಗಿಸುವವರು. ದೇವರು ಕೆಲಸ ಕೊಟ್ಟಿರೋದೇ ಪ್ರವೃತ್ತಿ ಮಾರ್ಗದಲ್ಲಿ ನಿವೃತ್ತ ಮಾರ್ಗದಲ್ಲಿ ತೊಡಗಿಸ್ಲಿಕ್ಕೆ. ಅದಕ್ಕೊಂದು ಋಷಿಗಳು ಬೇಕಲ್ಲ, ಇದೊಂದು ಮಾಡುವ ಕ್ರಮ ಹೀಗಿದೆ ಅಂತ ಹೇಳಿ ಕ್ರಮವನ್ನ ಹೇಳಿಕೊಡುವ ಗುರುಗಳು ಯಾರಾದರೂ ಬೇಕು. ಅವರು ಯಾರು? ವಿದ್ಯೆಯನ್ನ ಕಂಡುಹಿಡಿದವರು. ಏತೇ ಯೋಗವಿದೋ ಮುಖ್ಯಾಃ ಸಾಂಖ್ಯ ಧರ್ಮವಿದಸ್ತಥಾ ಆಚಾರ್ಯ ಮೋಕ್ಷಶಾಸ್ತ್ರೇ ಚ ಮೋಕ್ಷ ಧರ್ಮ ಪ್ರವರ್ತಕಾ. ಇವರು ಯೋಗವನ್ನ ಬಲ್ಲವರು, ಸಾಂಖ್ಯ ಧರ್ಮವನ್ನ ತಿಳಿದವರು, ಮೋಕ್ಷಶಾಸ್ತ್ರದಲ್ಲಿ ಆಚಾರ್ಯರು. ಮೋಕ್ಷಶಾಸ್ತ್ರದಲ್ಲಿ ಆಚಾರ್ಯರು. ಮೋಕ್ಷ ಧರ್ಮ ಪ್ರವರ್ತಕಾ, ಮೋಕ್ಷ ಧರ್ಮದಲ್ಲಿ ತೊಡಗಿದವರು, ಮೋಕ್ಷ ಧರ್ಮದಲ್ಲಿ ತೊಡಗಿಸುವವರು ಕೂಡ. ಯತೋಹಂ ಪ್ರಸೃತ ಪೂರ್ವಂ ಅವ್ಯಕ್ತಾತ್ ತ್ರಿಗುಣಾತ್ಮಕಾತ್ ತಸ್ಮಾತ್ ಪರತರೋ ಯಸ್ತು ಪ್ರಕೃತಿಂ ಸೋಷ್ಣುತೆ ವಶಃ. ನಾರದರು ಇಲ್ಲಿ ತಮ್ಮ ತಂದೆ ಬ್ರಹ್ಮದೇವರನ್ನ ಕುರಿತು ಹೇಳುತ್ತಾ ಇದ್ದಾರೆ. ನಾನು ಯಾರಿಂದ ಹುಟ್ಟಿದನೋ ಅಂತಹ ಬ್ರಹ್ಮದೇವರಿಗೂ ತಂದೆಯಾದ ಒಬ್ಬ ಇದ್ದಾನೆ, ಅವನನ್ನ ಪರತರ ಅಂತ ಕರೀತಾರೆ. ಗೊತ್ತಾಯ್ತಾ? ಮತ್ತ ಪರತರಂ ನಾಸ್ತಿ. ಪರತರ ಅವನು ಪ್ರಕೃತಿಂ ಸಹ ಅಶ್ನುತೆ, ಸಮಗ್ರ ಪ್ರಕೃತಿಯನ್ನ, ಲಕ್ಷ್ಮೀದೇವಿಯನ್ನ ಮತ್ತೆ ಜಡ ಪ್ರಕೃತಿಯನ್ನ ಭೋಗಿಸುವವ ಒಬ್ಬ ಇದ್ದಾನೆ. ಅವನು ಯಾರ ವಶನೂ ಅಲ್ಲ, ಅವಶಃ. ಏಷ ಲೋಕ ಗುರುರ್ಬ್ರಹ್ಮ ಜಗದಾಧಿಕರ ಪ್ರಭು ಏಷ ಮಾತಾ ಪಿತಾ ಚೈವ ಯುಷ್ಮಾಕಂ ಚ ಪಿತಾಮಹಃ. ಈ ಲೋಕಗುರು, ಅವನ ಮಗ ಈ ಲೋಕಗುರುವಾದ ಬ್ರಹ್ಮ, ಜಗತ್ತಿಗೆ ಸೃಷ್ಟಿ ಮಾಡಿದವನು. ಇವನು ತಂದೆಯೂ ಹೌದು, ತಾಯಿಯೂ ಹೌದು, ನಿಮ್ಮ ಹಿರಿಯಜ್ಜನೂ ಹೌದು. ಮಯಾನುಶಿಷ್ಟೋ ಭವಿತಾ ಸರ್ವಭೂತ ವರಪ್ರದಃ ಅಸ್ಯ ಚೈವಾನುಜೋ ರುದ್ರೋ ಲಲಾಟಾದ್ಯ ಸಮುತ್ಥಿತಃ. ಇವನ ಮಗ ಹಣೆಯಿಂದ ಹುಟ್ಟಿದ ಸದಾಶಿವ. ಗಚ್ಛಧ್ವಂ ಸ್ವಾನಧೀಕಾರಾನ್ ಚಿಂತಯಧ್ವಂ ಯಥಾ ವಿಧಿ ಪ್ರವರ್ತಂತಾಂ ಕ್ರಿಯಾಸ್ತರವಾಹ ಸರ್ವಲೋಕೇಶು ಮಾಚಿರಂ. ನಿಮ್ಮ ನಿಮ್ಮ ಅಧಿಕಾರವನ್ನು ನೀವು ಹೊಂದಿರಿ, ವಿಧಿಬದ್ಧವಾಗಿ ಚಿಂತಿಸಿ, ಎಲ್ಲ ಕ್ರಿಯೆಗಳೂ ನಡೆಯಲಿ ಲೋಕದಲ್ಲಿ. ನಿಮ್ಮಿಂದ ಜಗತ್ತಿನ ಕರ್ಮಗಳ ಮಾರ್ಗದರ್ಶನವಾಗಲಿ. ಪ್ರದೃಶ್ಯಂತಾಂಚ ಕರ್ಮಾಣಿ ಪ್ರಾಣಿನಾಂ ಗತಯಸ್ತಥಾ ಪರಿನಿರ್ಮಿತ ಕಾಲಾನಿ ಆಯುಂಷಿ ಚ ಸುರೋತ್ತಮಾಃ.
ಪ್ರದೃಶ್ಯಂತಾಂಚ ಕರ್ಮಾಣಿ, ಕರ್ಮಗಳೆಲ್ಲ ತೋರಲಿ. ಪರಿನಿರ್ಮಿತ ಕಾಲಾನಿ ಆಯುಂಷಿ, ಆಯುಷ್ಯದ ತೀರ್ಮಾನ ಆಗಲಿ. ಆಯುಷ್ಯದ ತೀರ್ಮಾನ ಆದರೆ ಸಾಧನೆ ಎಷ್ಟು ಮಾಡಿದ್ರೆ ಎಷ್ಟಾಗತ್ತೆ ಅಂತನ್ನುವ ಲೆಕ್ಕಾಚಾರಗಳೆಲ್ಲ ಗೊತ್ತಾಗತ್ತೆ. ಇದಂ ಕೃತಯುಗಂ ನಾಮ ಕಾಲ ಶ್ರೇಷ್ಠಂ ಪ್ರವರ್ತತೆ, ಅಹಿಂಸ್ಯಾ ಯತ್ರ ಪಚವೋ ಯುಗೇಸ್ಮಿನ್ನೈ ತದನ್ಯಥಾ. ಇದು ಕೃತಯುಗ. ಈ ಕೃತಯುಗದಲ್ಲಿ ಪಶುಗಳು ಯಜ್ಞದಲ್ಲಿ ಹಿಂಸೆಗೊಳಗಾಗಬಹುದು, ಅಥವಾ ಕೇವಲ ಧ್ಯಾನದಿಂದಲೇ ಸಿದ್ಧಿಯಾಗಬಹುದು. ಚತುಷ್ಪಾತ್ ಸಕಲೋ ಧರ್ಮೋ ಭವಿಷ್ಯತ್ಯತ್ರ ವೈಸುರಾಹ. ಕೃತ ಅಂದ್ರೆ ಪೂರ್ಣ ಅಂತ. ಕೃತಯುಗ ಅಂದ್ರೆ ಧರ್ಮದ ಪೂರ್ಣತೆ ಇಲ್ಲಿ ಇರ್ತದೆ. ಕೃತಯುಗ ಅಂದ್ರೇನು? ಪೂರ್ಣ ಧರ್ಮ ಇಲ್ಲಿರುತ್ತೆ. ತತಸ್ತ್ರೇತಾಯುಗಂ ನಾಮ ತ್ರಯೀ ಯತ್ರ ಭವಿಷ್ಯತಿ. ಆಮೇಲೆ ತ್ರೇತಾಯುಗ, ಅಲ್ಲಿ ಒಂದು ವೇದ ಮೂರಾಗಿ ಬದಲಾಗತ್ತೆ, ಮೂರಾಗಿ ಬೇರೆ ಆಗತ್ತೆ. ಅದು ತ್ರೇತಾಯುಗ. ಮೋಕ್ಷಿತಾ ಯತ್ರ ಪಶವಃ ವಧಂ ಪ್ರಾಪ್ಸ್ಯಂತಿ ವೈ ಮಖೇ. ಈ ತ್ರೇತಾಯುಗದಲ್ಲಿ ಯಜ್ಞದಲ್ಲಿ ಆಹುತಿಗೊಂಡ ಪಶುಗಳು ಸ್ವರ್ಗವನ್ನು ಹೊಂದುತ್ತವೆ. ತತ್ ಯತ್ರ ಪಾದಶ್ಚತುರ್ಥೋ ವೈ ಧರ್ಮಸ್ಯ ನ ಭವಿಷ್ಯತಿ ತಥೋ ವೈ ದ್ವಾಪರಂ ನಾಮ ಮಿಶ್ರಕಾಲೋ ಭವಿಷ್ಯತಿ. ಆಮೇಲೆ ದ್ವಾಪರ ಯುಗ, ಮಿಶ್ರವಾದ ಧರ್ಮ ಮಿಶ್ರಿತವಾದ ಕಾಲ. ದ್ವಿಪಾದಹೀನೋ ಧರ್ಮಶ್ಚ ತಸ್ಮಿನ್ ಯುಗೆ ತಸ್ಮಿನ್ ಭವಿಷ್ಯತಿ ತತ್ರ ವಧ್ಯಂತಿ ಪಶವಃ ಯೂಪೇಶ್ವತ್ರ ನಿಬಧ್ಯತೆ. ಆಮೇಲೆ ಈ ಯುಗದಲ್ಲಿ, ದ್ವಾಪರ ಯುಗದಲ್ಲಿ ಯೂಪದಲ್ಲಿ ಪಶುಗಳನ್ನು ಕಟ್ಟಿ ಹಾಕ್ತಾರೆ. ಆಮೇಲೆ ನಾಲ್ಕನೆಯ ಯುಗ ತತಸ್ಥಿಷ್ಯೇಥ ಸಂಪ್ರಾಪ್ತೆ ಯುಗೆ ಕಲಿ ಪುರಸ್ಕೃತೆ ಏಕಪಾದ ಸ್ಥಿತೋ ಧರ್ಮೋ ಯತ್ರ ಕುತ್ರ ಭವಿಷ್ಯತಿ. ಧರ್ಮ ಒಂದು ಕಾಲದಲ್ಲಿರುತ್ತೆ, ಸ್ವಲ್ಪ 1/4 ಅಷ್ಟೇ ಧರ್ಮ ಇಲ್ಲಿ ಉಳಿದಿರುತ್ತೆ. ಇದು ಕಲಿಯುಗ. ದೇವಾಹ ಏಕಪಾದ ಸ್ಥಿತೆ ಧರ್ಮೇ ಯತ್ರ ಕ್ವಚನ ಗಾಮಿನಿ ಕಥಂ ವಸ್ತವ್ಯಮಸ್ಮಾಭಿಃ ಭಗವನ್ ತದ್ವದಸ್ವನಃ. ಒಂದು ಪಾದದಲ್ಲಿದ್ರೆ ಧರ್ಮ, ನಾವು ಎಲ್ಲಿ ವಾಸ ಮಾಡೋದು ಅಂತ ದೇವತೆಗಳು ಕೇಳಿದ್ರು. ಭಗವಾನ್ ಗುರವೋ ಯತ್ರ ಪೂಜ್ಯಂತೆ ಸಾಧುವೃತ್ತಾ ಸಮನ್ವಿತಾ ವಸ್ತವ್ಯಂ ತತ್ರ ಯುಷ್ಮಾಭಿಃ ಯತ್ರ ಧರ್ಮೋ ನಹೀಯತೆ. ಗುರುಗಳು ಎಲ್ಲಿ ಗೌರವವನ್ನು ಪಡೆಯುತ್ತಾರೆ, ಎಲ್ಲಿ ಅಂದ್ರೆ ನೋಡಿ, ಜಾಗ ಹೇಳಲಿಲ್ಲ, ಭಾವ ಹೇಳಿದ್ರು. ಯಾಕೆಂದ್ರೆ ಜಾಗ ಯಾವತ್ತೂ ಕೂಡ ಅಲ್ಲಿ ಬೇರೆಯವರು ಬರ್ತಾ ಇರ್ತಾರೆ, ಹೋಗ್ತಾ ಇರುತ್ತೆ. ನದಿ ಅಂತ ಯಾವುದನ್ನ ಹೇಳೋದು? ಅಭಿಮಾನಿ ದೇವತೆ ಎಲ್ಲಿ ಸನ್ನಿಹಿತರಾಗಿರ್ತಾರೋ ಅದನ್ನ. ಜಾಗ ಹೇಳಲಿಕ್ಕೆ ಬರಲ್ಲ. ಗೋತಾಯಿ ಘಾಟದಲ್ಲಿ ಕಾವೇರಿ ನದಿ ಇಲ್ಲಿಗೆ ಬರಲ್ಲ. ಹಾಗೆ ಎಲ್ಲಿ ಗುರುಗಳಿಗೆ ಪೂಜೆ ಸಲ್ಲುತ್ತದೋ, ಎಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇರುವವರಿಗೆ, ಸಾಧುವೃತ್ತಾಹ ಯಾರಿಗೆ ಪೂಜೆ ಸಲ್ಲುತ್ತದೋ ಅಲ್ಲಿ ನೀವು ವಾಸ ಮಾಡಬೇಕು. ದೇವತೆಗಳೇ, ಸಜ್ಜನರಿರುವಲ್ಲಿ ವಾಸ ಮಾಡಿ. ಎಲ್ಲಿ ಸಜ್ಜನರು ಇರ್ತಾರೆ, ಸಜ್ಜನಿಕೆ ಇರುತ್ತೆ, ಅಲ್ಲಿ ನೀವು ವಾಸ ಮಾಡಿ. ಯತ್ರ ವೇದಾಶ್ಚ ಯಜ್ಞಾಶ್ಚ ತಪಸ್ಸತ್ಯಂ ದಮಸ್ತಥಾ ಅಹಿಂಸಾ ಧರ್ಮ ಸಂಯುಕ್ತಾ ಪ್ರಚರೇಯುಸ್ಸುರೋತ್ತಮಾಃ. ಎಲ್ಲಿ ವೇದಗಳು ವಾಸ ಮಾಡುತ್ತವೋ, ಎಲ್ಲಿ ಯಜ್ಞಗಳು ಇರುತ್ತವೋ, ಎಲ್ಲಿ ತಪಸ್ಸೋ, ಎಲ್ಲಿ ಸತ್ಯವೋ, ಎಲ್ಲಿ ದಮವೋ, ಎಲ್ಲಿ ಇದೆಲ್ಲ ಅಹಿಂಸೆಯಿಂದ ಕೂಡಿರುತ್ತೋ ಅಲ್ಲಿ ನೀವು ವಾಸ ಮಾಡಿ. ಅಂದ್ರೆ ಇದೆಲ್ಲ ಭಾವ. ಈ ಭಾವ ಎಲ್ಲಿರುತ್ತೆ ಅಲ್ಲಿ ದೇವತೆಗಳು ವಾಸ ಮಾಡುತ್ತಾರೆ. ಸವೈ ದೇಶೋ ಹಿ ವಸ್ತವ್ಯೋ ಮಾವೋ ಧರ್ಮ ಪದ ಸ್ಪೃಶೇತ್. ಅಧರ್ಮ ಇದ್ದ ಜಾಗದಲ್ಲಿ ನೀವು ಹೋಗಬೇಡಿ. ಯಾಕೆಂದ್ರೆ ನೀವು ಹೋದ್ರೆ ಅದು ಧರ್ಮ ಆಗತ್ತೆ. ಆಗ ಅವರವರ ಸಾಧನೆ ಮಾಡ್ಲಿಕ್ಕಾಗಲ್ಲ. ತೇನು ಶಿಷ್ಟ ಭಗವತ ದೇವಾಸ್ತರ್ಷಿ ಗಣಾಸ್ತಥಾ ನಮಸ್ಕೃತ್ವಾ ಭಗವತೆ
ಜಗ್ಮುರ್ದೇಶಾನ್ಯಥೇಪ್ಸಿತಾನ್. ಈ ರೀತಿ ದೇವತೆಗಳು ದೇವರ ಅನುಚಾತನವನ್ನು ಪಡೆದು ದೇವರಿಗೆ ನಮಸ್ಕಾರ ಮಾಡಿ ಹೊರಟರು. ಗತೇಶು ತ್ರಿದಿವೌಕಸ್ಸು ಬ್ರಹ್ಮೈಕ ಪರಿಜವಸ್ಥಿತ ದಿದೃಕ್ಷುರ್ಭಗವಂತಂ ತಂ ಅನಿರುದ್ಧತನೋಸ್ಥಿತಂ. ದೇವತೆಗಳೆಲ್ಲ ಹೋದ್ರು, ಬ್ರಹ್ಮದೇವರು ಅಲ್ಲಿಂದ ಕಾಲು ತೆಗಿಲಿಲ್ಲ, ಅಲ್ಲೇ ಇದ್ರು ದೇವರನ್ನ ನೋಡಬೇಕು ಅಂತ. ಆಗ ದೇವರು ಅವರ ಕಣ್ಣಿಗೆ ಕಾಣಿಸಿಕೊಂಡ. ಅಂದ್ರೆ ಬ್ರಹ್ಮದೇವರ ಯೋಗ್ಯತೆಯ ಬಗ್ಗೆ ಏನು, ದೇವತೆಗಳ ಯೋಗ್ಯತೆಯ ಬಗ್ಗೆ ಏನು, ಬ್ರಹ್ಮದೇವರು ಹೇಗೆ ದೇವತೆಗಳಿಗಿಂತ ಉತ್ತಮರೋ ಅದನ್ನೆಲ್ಲ ಇಲ್ಲಿ ಹೇಳೋದು. ದೇವರು ಬ್ರಹ್ಮದೇವರಿಗೆ ಕಾಣಿಸಿಕೊಂಡ. ಸಾಂಗಾನವಯವಾನ್ ವೇದಾನ್ ತೇನು ಶಿಷ್ಟಾ ಭಗವತ. ಆಗ ದೇವರನ್ನ ನೋಡಬೇಕಾದಾಗ ದೇವರು ಹಯಗ್ರೀವನಾಗಿ ಕಂಡ. ಅದೇನೋ ಒಂದು ಆಕಸ್ಮಿಕ. ಮೊನ್ನೆ ಸೋಮಶೇಖರನವರು ಬಂದು ಹಯಗ್ರೀವ ಮೂರ್ತಿಯನ್ನು ಕೊಟ್ಟು ಹೋದ್ರು, ನಿಮಗೆ ಕೊಡಬೇಕು ಅಂತ ಇದ್ದೇನೆ ಅಂತ. ಇದನ್ನ ದೇವರ ಒಂದು ಲೀಲೆ ಅಂತ ಹೇಳಿ ಸುಮ್ಮನಾಗ್ಬೇಕು. ತಂ ದೇವೋ ದರ್ಶಯಾಮಾಸ ಕೃತ್ವಾ ಹಯಶಿರೋ ಮಹತ್ ಸಾಂಗಾನವಯವಾನ್ ವೇದಾನ್ ಕಮಂಡಲು ಗುಣೀಕೃತಂ. ಹಯಗ್ರೀವ ರೂಪದಿಂದ ಕಾಣಿಸಿಕೊಂಡು ಎಲ್ಲ ಅವಯವಗಳನ್ನಿತ್ತ, ಎಲ್ಲ ವೇದಗಳನ್ನ, ಅಂಗೋಪಾಂಗಗಳಿಂದ ಕೂಡಿದ ವೇದಗಳನ್ನಿತ್ತ. ತತೋಶ್ವಶಿರಸಂ ದೃಷ್ಟ್ವಾ ತಂ ದೇವಮಮಿತೌಜಸಂ ಲೋಕಕರ್ತಾ ಪ್ರಭುರ್ಬ್ರಹ್ಮ ಲೋಕಾನಾಂ ಹಿತಕಾಮ್ಯಯ. ಹೀಗೆ ಬ್ರಹ್ಮದೇವರಿಗೆ ದೇವತೆಗಳೆಲ್ಲ ತೆರಳಿದ ಮೇಲೆ ಹಯಗ್ರೀವ ರೂಪದಿಂದ ಕಾಣಿಸಿಕೊಂಡು ವೇದವನ್ನ ಮತ್ತೆ ಇತ್ತ. ಆಗ ಬ್ರಹ್ಮದೇವರು ಹಯಗ್ರೀವನಿಗೆ ನಮಸ್ಕಾರ ಮಾಡಿ ಮೂರ್ಧನಾ ಪ್ರಣಮ್ಯ ವರದಂ ತಸ್ಥೌ ಪ್ರಾಂಜಲಿರಗ್ರತಃ ಸಪರಿಶ್ವಜ್ಯ ದೇವೇನ ವಚನಂ ಶ್ರಾವಿತಸ್ತದಾ. ದೇವರಿಗೆ ನಮಸ್ಕಾರ ಮಾಡಿ ಕೈಗಳನ್ನು ಮುಗಿದು ಬ್ರಹ್ಮದೇವರು ನಿಂತಾಗ ದೇವರು ಬಂದು ಬಾಚಿ ತಬ್ಬಿದನಂತೆ ಬ್ರಹ್ಮದೇವರನ್ನ. ನುಡಿದ, ಲೋಕ ಕಾರ್ಯಗತಿ ಸರ್ವಾಹ ತ್ವಂ ಚರೇಹ ಯಥಾವಿಧಿ ಪಿತಾ ತ್ವಂ ಸರ್ವಭೂತಾನಾಂ ತ್ವಂ ಪ್ರಭುರ್ಜಗತೋ ಗುರುಹು. ಎಲ್ಲ ಲೋಕದ ಕೆಲಸವನ್ನ ನೀನು ನೋಡ್ಕೊಳ್ಬೇಕು. ನೀನು ಎಲ್ಲರ ತಂದೆ, ಎಲ್ಲರ ಗುರು. ತಯ್ಯಾವೇಶಿತ ಭಾರೋಹಂ ಧೃತಿಂ ಪ್ರಾಪ್ಸ್ಯಾಮ್ಯಥಾಂಜತ. ನಿನ್ನಲ್ಲಿ ಕಾರ್ಯಭಾರವನ್ನು ವಹಿಸಿದ್ದೇನೆ, ನಾನು ನಿಶ್ಚಿಂತನಾಗುತ್ತೇನೆ ಎಂದನಂತೆ ದೇವರು. ಬ್ರಹ್ಮದೇವರಿಂದ ದೇವರು ಆ ತರಹದ ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ ಅಂತ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದೇನು, ಇಲ್ಲಿರೋದೇನು. ತಾತ್ಪರ್ಯ ನಿರ್ಣಯ, ಮಹಾಭಾರತ ಮತ್ತೆ ತಾತ್ಪರ್ಯ ನಿರ್ಣಯ ಎರಡರ ಅನುಸಂಧಾನ ಏನಿದೆ ಅದು ಬಗೆಹರೆಯದ ಒಂದು ವಿಸ್ಮಯ. ಹೀಗಾಗಿ ಹಯಗ್ರೀವ ಅಲ್ಲಿ ನುಡಿದ. ಜಾಗ ಹೇಳಿದ್ದಾರೆ ಎಲ್ಲಿ ಅಂತ? ಜಾಗ ಹೇಳಲಿಲ್ಲ. ವಸುಧಾರ ಅಂತ ಇಲ್ಲ ಅಲ್ಲ, ಇಲ್ಲಿ ಇದ್ರೆ ಹೇಳುವ, ಇಲ್ಲಿಲ್ವಲ್ಲ. ಅದೇ ಅವನು ಮೂರ್ತವಾಗಿ ಹೇಳಲೇ ಇಲ್ಲ. ಎಲ್ಲಿ ದೇವತೆಗಳು ಪೂಜಿಸಲ್ಪಡ್ತಾರೋ, ಎಲ್ಲಿ ವೇದಗಳ ಅಧ್ಯಯನ ಇದೆಯೋ. ಅಲ್ಲ, ಹಯಗ್ರೀವ ಪ್ರತ್ಯಕ್ಷವಾಗಿ ವೇದ ಕೊಟ್ಟದ್ದು ಅಲ್ಲ, ಇಲ್ಲಿದ್ರೆ ಹೇಳೋಣಪ್ಪ, ಇಲ್ಲಿಲ್ವಲ್ಲ. ನಾವೇನ್ ಮಾಡೋಣ? ಅಲ್ಲಿರೋ ಮೂಲ, ಇಲ್ಲಿ ಮೂಲದ ಆಗ್ರಹ ಇರಬೇಕು. ಬೇರೆ ಕಡೆ ಅದು ಮೂಲದ ಆಗ್ರಹ ಇದ್ರೆ ಅದು ಮೂಲ ವ್ಯಾಧಿ ಅಷ್ಟೇ, ಬೇರೆ ಪ್ರಯೋಜನ ಇಲ್ಲ. ಏವಮುಕ್ತ್ವಾ ತ್ವಯ್ಯಾವೇಶಿತ ಭಾರೋಹಂ ಧೃತಿಂ ಪ್ರಾಪ್ಸ್ಯಾಮ್ಯಥಾಂಜಸ. ತ್ವಯಿ ಆವೇಶಿತ ಭಾರ, ಜಗತ್ತಿನ ಕಾರ್ಯದ ಭಾರವನ್ನು ನಿನ್ನಲ್ಲಿ ಇಡ್ತಾ ಇದ್ದೇನೆ, ನಿನ್ನಲ್ಲಿಟ್ಟು ನಾನು ಸ್ವಲ್ಪ ನಿಶ್ಚಿಂತನಾಗ್ತೇನೆ ಎಂದಂತೆ ದೇವರು. ಯದಾಚ ಸುರ ಕಾರ್ಯಂತೆ ಶವಿಷ್ಯಂ ಭವಿಷ್ಯತಿ ಪ್ರಾದುರ್ಭಾವಂ ಕರಿಷ್ಯಾಮಿ. ಯಾವಾಗ ನಿನಗಾಗೋದಿಲ್ಲ ಆಗ ನಾನು ಬರ್ತೇನೆ ಎಂದ ದೇವರು. ಅವತಾರ
ನೋಡಿ, ಅಲ್ಲಿ ಹಾಗೇ ಇದೆ. ಇನ್ನೊಮ್ಮೆ ಹೇಳ್ತೇನೆ, ಯದಾಚ ಸುರಕಾರ್ಯಂ ತೇ ತ್ವವಿಷಹ್ಯಂ ಭವಿಷ್ಯತಿ ಪ್ರಾದುರ್ಭಾವಂ ಕರಿಷ್ಯಾಮಿ ತದಾತ್ಮಜ್ಞಾನ ದೇಶಿಕಃ. ದೇವರು ಅವತಾರ ಮಾಡೋದು ಯಾಕೆಂದ್ರೆ ಆತ್ಮಜ್ಞಾನ ದೇಶಿಕಃ, ತನ್ನ ಅರಿವನ್ನ ಜನರಿಗೆ ಕೊಡಲಿಕ್ಕಾಗಿ. ಬ್ರಹ್ಮಸೂತ್ರದಲ್ಲಿಯೂ ಅದನ್ನೇ ಹೇಳಿದ್ದು ವೇದವ್ಯಾಸರು, ಧ್ಯಾನಕ್ಕಾಗಿ ದೇವರು ಬರೋದು ಅಂತ. ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ, ಶಾಸ್ತ್ರಕಾವ್ಯ ಅಲ್ವಾ ಅದು. ಏವ ಮುಕ್ತ್ವಾ ಹಯಶಿರಾಹ ತತ್ರೈವಾಂತರಧೀಯತ ತೇನಾನುಶಿಷ್ಟೋ ಬ್ರಹ್ಮಾಪಿ ಸ್ವಂ ಲೋಕಮಚಿರಾದ್ಗತಃ. ಈ ರೀತಿಯಾಗಿ ಹಯಗ್ರೀವ ನುಡಿದು ಕಣ್ಮರೆಯಾದ, ಅವನಿಂದ ಅನುಗೃಹೀತನಾದ ಬ್ರಹ್ಮ ತನ್ನ ಲೋಕಕ್ಕೆ ತೆರಳಿದ. ಏವಮೇಚ ಮಹಾಭಾಗ ಪದ್ಮನಾಭ ಸನಾತನಃ ಯಜ್ಞೇಚು ಅಗ್ರಹರ ಪ್ರೋಕ್ತೋ ಯಜ್ಞಧಾರೀ ಚ ನಿತ್ಯದ. ಈ ರೀತಿ ಪದ್ಮನಾಭ ಯಜ್ಞದಲ್ಲಿ ಅಗ್ರಹರ, ಯಜ್ಞದಲ್ಲಿ ಮೊದಲ ಭಾಗವನ್ನು ಸ್ವೀಕಾರ ಮಾಡುವವ, ಯಜ್ಞವನ್ನ ಹೊತ್ತವ. ನಿವೃತ್ತಿಂ ಚಾಸ್ಥಿತೋ ಧರ್ಮಂ ಗತಿರಕ್ಷಯ ಧರ್ಮಿಣಾಂ ಪ್ರವೃತ್ತಿ ಧರ್ಮಾನ್ ವಿದಧೆ ಕೃತ್ವಾ ಲೋಕಸ್ಯ ಚಿತ್ರತಾಂ. ನಿವೃತ್ತಿ ಧರ್ಮವನ್ನ ಯಾಕೆ ಮಾಡಿದ್ದು? ಗತಿ ಅಕ್ಷಯ ಧರ್ಮಿಣಾಂ, ಯಾರಿಗೆ ನಿತ್ಯವಾದ ಆನಂದವನ್ನ ಪಡಿಬೇಕು ಅಂತ ಇರುತ್ತೋ ಅವ್ರಿಗಾಗಿ ನಿವೃತ್ತ ಧರ್ಮವನ್ನು ಕಲ್ಪಿಸಿದ. ಯಾರಿಗೆ ನಿತ್ಯದ ಬಗ್ಗೆ ಕಲ್ಪನೆ ಇರೋದಿಲ್ವೋ ಅವರಿಗೆ ಪ್ರವೃತ್ತ ಧರ್ಮ. ಪ್ರಶ್ನೆ ಕೇಳಿದ್ದದೇ, ದೇವರು ಯಾಕೆ ಎರಡು ಧರ್ಮ ಮಾಡಬೇಕು? ಪ್ರವೃತ್ತ ಧರ್ಮವನ್ನ ಸ್ವೀಕರಿಸಿ ಐಹಿಕ ಫಲವನ್ನು ಕೊಡೋದ್ರಿಂದ ಜನ ದಾರಿ ತಪ್ಪಲ್ವೇ? ನಿವೃತ್ತ ಧರ್ಮವನ್ನ ಒಂದನ್ನು ಮಾತ್ರ ಇಟ್ಬಿಟ್ರೆ ಬೇರೆ ಆಪ್ಷನ್ ಇಲ್ಲದೆ ಇಲ್ಲಿಗೆ ಬರ್ತಾರೆ, ಎಲ್ಲರಿಗೂ ಮುಕ್ತಿ ಆಗತ್ತೆ. ದೇವತೆಗಳು ಮೋಸ ಮಾಡಿದಾಗ ಆಗ್ಲಿಲ್ವಾ ಅಂದ್ರೆ, ದೇವತೆಗಳು ಮೋಸ ಗೀತ ಮಾಡೋದೇ ಬೇಕಿಲ್ಲ, ಇವರೇ ಡೈವರ್ಟ್ ಆಗೋಗಿರ್ತಾರೆ. ಇದು ಉತ್ತರ. ನಿವೃತ್ತಿಂ ಚಾಸ್ಥಿತೋ ಧರ್ಮಂ ಗತಿರಕ್ಷಯ ಧರ್ಮಿಣಾಂ ಪ್ರವೃತ್ತಿ ಧರ್ಮಾನ್ ವಿದಧೆ ಕೃತ್ವಾ ಲೋಕಸ್ಯ ಚಿತ್ರತಾಂ. ಲೋಕಸ್ಯ ಚಿತ್ರತಾಂ ಕೃತ್ವಾ, ಲೋಕ ಅತ್ಯಂತ ಅಚ್ಚರಿಯನ್ನ ಹೊಂದಿ ಬಹಳ ವಿಭಿನ್ನವಾಗಿ ಇದೆ. ಲೋಕದ ಭಿನ್ನತೆಯನ್ನು ಗಮನಿಸಿ ಎರಡು ಧರ್ಮ ಮಾಡಿದ್ದು. ದೇವರದ್ದಾಗಲಿ ದೇವತೆಗಳದ್ದಾಗಲಿ ತಪ್ಪಿಲ್ಲ ಇಲ್ಲಿ. ಸಾದಿಸ್ಸ ಮಧ್ಯಸ್ಥ ಚಾಂತ ಪ್ರಜಾನಾಂ ಸಧಾತ ಸಧೇಯಂ ಸಕರ್ತ ಪ್ರಜಾನಾಂ ಸಕಾರ್ಯಂ ಯುಗಾಂತೆ ಸುಸಂಕ್ಷಿಪ್ಯ ಲೋಕಾನ್ ಯುಗಾದೌ ಪ್ರಬುದ್ಧೋ ಜಗಚ್ಚೋತ್ಸರ್ಜಾ. ಅವನು ಆದಿ, ಅವನು ಮಧ್ಯ, ಅವನು ಅಂತ, ಅವನು ಹೊತ್ತವ ಧಾತ, ಅವನು ಹೊರಲ್ಪಡಬೇಕಾದವ ಹೃದಯ ಗುಹೆಯಲ್ಲಿ, ಅವನು ಪ್ರಜೆಗಳನ್ನು ಸೃಷ್ಟಿ ಮಾಡಿದವ, ಅವನು ಯುಗದ ಕೊನೆಯಲ್ಲಿ ತನ್ನ ಕಾರ್ಯವನ್ನ ಸಂಕ್ಷೇಪ ಮಾಡಿ ಯುಗದ ಮೊದಲು ಎಚ್ಚರಗೊಂಡು ಪ್ರಬುದ್ಧ ಜಗಚ್ಚ ಉತ್ಸರ್ಜ, ಜಗತ್ತನ್ನ ಮಾಡ್ತಾನೆ. ತಸ್ಮೈ ನಮಧ್ವಂ ದೇವಾಯ ನಿರ್ಗುಣಾಯ ಗುಣಾತ್ಮನೇ ಅಜಾಯ ವಿಶ್ವರೂಪಾಯ ಧಾಮ್ನೇ ಸರ್ವದಿವೌಕಸಾಂ. ಅಂತಹ ದೇವರಿಗೆ ನಮಸ್ಕರಿಸಿ. ಸತ್ವರಜಸ್ತಮೋ ಗುಣಗಳಿಲ್ಲ, ಆದ್ದರಿಂದ ನಿರ್ಗುಣ. ಜ್ಞಾನ ಆನಂದವೇ ಮೈವೆತ್ತು ಬಂದವ, ಆದ್ದರಿಂದ ಗುಣಾತ್ಮ. ಹುಟ್ಟದವ, ಆದ್ದರಿಂದ ಅಜಾಯ. ಎಲ್ಲವನ್ನ ರೂಪಿಸುವವ, ಆದ್ದರಿಂದ ವಿಶ್ವರೂಪ. ಎಲ್ಲ ದೇವತೆಗಳ ನೆಲೆಮನೆ, ಆದ್ದರಿಂದ ಧಾಮ್ನೇ ಸರ್ವದಿವೌಕಸಾಂ. ಅವನಿಗೆ ನಮಸ್ಕರಿಸಿ. ಸರ್ವಭೂತಾಧಿಪತಯೇ ರುದ್ರಾಣಾಂ ಪತಯೇ ತಥಾ ಆದಿತ್ಯ ಪತಯೇ ಚಾಪಿ ವಸೂನಾಂ ಪತಯೇ ತಥಾ. ಭೂತಾಧಿಪತಿ, ರುದ್ರಪತಿ, ಆದಿತ್ಯಪತಿ, ವಸುಪತಿ. ಅಶ್ವಿನಃ ಪತಯೇ ತುಭ್ಯಂ ಮರುತಾಂ ಪತಯೇ ನಮಃ. ದೇವಯಜ್ಞಾಧಿಪತಯೇ
ವೇದಾಂಗಪತಯೇ ಪಿಚಾಂ. ಅಶ್ವಿಗಳ ಒಡೆಯ, ಮರುತ್ಪತಿ, ದೇವಪತಿ ಮತ್ತು ಯಜ್ಞಪತಿ, ವೇದಾಂಗಪತಿ. ಸತಾಮುಪಾಸಿನೇ ನಿತ್ಯಂ ಹರಯೇ ಮುಂಜಕೇಶಿನೇ ಶಾಂತಾಯ ಸರ್ವಭೂತಾನಾಂ ಮೋಕ್ಷಧರ್ಮಾನುಭಾಷಿಣೇ. ಸಜ್ಜನರ ಹತ್ತಿರ ಇರುವವ, ಸತಾಂ ಉಪಾಸಿನೇ. ಮುಂಜಕೇಶಿನೇ, ಚಂದದ ಕೂದಲವ ಅಥವಾ ಆನಂದವನ್ನ ಉಂಟು ಮಾಡುವ ಕಿರಣದವ. ಕೇಶ ಅಂದ್ರೆ ಕೇಶಾಮೇ ಅಂಶು ಸಂಜ್ಞಿತಾ, ಆನಂದದಿಂದ ತುಂಬಿದವ. ಶಾಂತಾಯ, ಎಲ್ಲ ಜೀವರಿಗೆ ಮೋಕ್ಷ ಧರ್ಮವನ್ನ ಕುರಿತು ತಿಳಿಸುವವ. ಸರ್ವಭೂತಾನಾಂ ಮೋಕ್ಷ ಧರ್ಮಾನುಭಾಷಿಣೆ. ತಪಸಾಂ ತೇಜಸಾಂ ಚೈವ ಪತಯೇ ಯಶಸೋಪಿ ಚ ಪ್ರಾಣಸ್ಯ ಪತಯೇ ನಿತ್ಯಂ ಸರಿತಾಂ ಪತಯೇ ನಮಃ. ತಪಪ್ಪತಿ, ತೇಜಸ್ಪತಿ, ಅವನಲ್ವಾ ಹೇಳಿದ್ದು, ಸೂರ್ಯನೊಳಗಡೆ ಇದ್ದು ಸುಡುವ ಬೆಳಕನ್ನೀಡುವವ. ಹೀಗೆ ತೇಜಸ್ಪತಿ, ಯಶಸ್ಪತಿ, ಪ್ರಾಣಪತಿ, ಸರಿತಾಂಪತಯೇ, ನದಿಗಳ ಒಡೆಯ. ಕಪರ್ದಿನೇ ವರಾಹಾಯ ಏಕಶೃಂಗಾಯ ಧೀಮತೆ ವಿವಸ್ವತೆ ಅಶ್ವಶಿರಸೆ ಚತುರ್ಮೂರ್ತಿ ಧೃತೆ ಸದಾ. ಜಟೆಯನ್ನ ಹೊತ್ತವ, ಸದಾಶಿವನ ಒಳಗಡೆ ಇರುವ ರೂಪ ಕಪರ್ದಿ. ವರಾಹ, ಒಂದೇ ಕೊಂಬಿನ ಮೀನಾಗಿ ಬಂದವ, ಸೂರ್ಯನ ಒಳಗಡೆ ಇದ್ದು ವಿವಸ್ವಾನ್ ಎನಿಸಿಕೊಂಡವ. ಅಶ್ವಶಿರಸೆ ಹಯಗ್ರೀವ, ಚತುರ್ಮೂರ್ತಿ ಧೃತೆ, 4 ಮೂರ್ತಿಯನ್ನು ಹೊತ್ತವ. ಸೂಕ್ಷ್ಮ, ಜ್ಞಾನದೃಶ್ಯ, ಅಕ್ಷರ, ಕ್ಷರ, ಈ ತರಹದ ಎಲ್ಲ ದೇವರಿಗೆ ನಮ್ಮ ನಮಸ್ಕಾರ. ದೇವರ ಎಲ್ಲ ಗುಣಗಳಿಂದ ತುಂಬಿರುವ ದೇವರಿಗೆ. ಏಷ ದೇವ ಸಂಚರತಿ ಸರ್ವತ್ರ ಗತಿರವ್ಯಯ ಏವಮೇ ತತ್ಪುರಾ ದೃಷ್ಟಂ ಮಯಾ ವೈಜ್ಞಾನ ಚಕ್ಷುಷಾ. ಇಷ್ಟು ಹೇಳಿ ವೇದವ್ಯಾಸರು ಉಪಸಂಹಾರ ಮಾಡ್ತಾ ಇದ್ದಾರೆ. ನಾನು ಸೃಷ್ಟಿಯ ಆದಿಯಲ್ಲಿ ನಡೆದ ಇದನ್ನ ಅರಿವುಗಣ್ಣಿನ ಮೂಲಕ ಕಂಡದ್ದು. ಇದು ಪ್ರಶ್ನೆ ಯಾರು ಕೇಳಿದ್ದು? ಮೊದಲು ಸೂತರು, ಶೌನಕರು ಸೂತರಿಗೆ ಕೇಳಿದ್ರು. ಅದಕ್ಕೆ ಸೂತರೇನು ಹೇಳಿದ್ರು? ಇದೇ ಪ್ರಶ್ನೆಯನ್ನ ವೈಶಂಪಾಯನರಿಗೆ ಜನಮೇಜಯ ಕೇಳ್ದ ಅಂತ. ಜನಮೇಜಯ ಏನು ಹೇಳಿದ್ರು? ವೇದವ್ಯಾಸರು ತಮ್ಮ ವೈಶಂಪಾಯನರಿಗೆ, ತಮ್ಮ ಶಿಷ್ಯರಿಗೆ, 5 ಜನ ಶಿಷ್ಯರಿಗೆ ಹೇಳಿದ್ದು. ಶುಕಾಚಾರ್ಯರು ಸೇರಿದ್ರೆ 5 ಅವ್ರಿಗೆ ಹೇಳಿದ್ದು ಅಂತ. ಹೀಗೆ ಕಥೆಯ ಒಳಗಡೆ ಕಥೆಯ ಒಳಗಡೆ ಕಥೆಯ ಒಳಗಡೆ ಒಂದು ಕಥೆ. ಕ್ರಿಯತಾಂ ತದ್ವಚ ಶಿಷ್ಯಾತ್ ಸೇವ್ಯತಾಂ ಹರಿರೀಶ್ವರ ಗೀಯತಾಂ ವೇದ ಶಬ್ದೈಶ್ಚ ಪೂಜ್ಯತಾಂಚ ಯಥಾವಿಧಿ. ಅವರ ಮಾತನ್ನ ಕೇಳಿ, ದೇವರನ್ನ ಸೇವಿಸಿ, ವೇದ ಶಬ್ದಗಳಿಂದ ದೇವರನ್ನ ಹಾಡ್ರಿ, ಅಲ್ಲಿ ಇದ್ದಂತೆ ನಿಮ್ಮ ಕೈಲಾದಷ್ಟು ಪೂಜಿಸಿ. ಹೀಗೆ ವೇದವ್ಯಾಸ ಗುರುಗಳು ನಮಗೆ ನುಡಿದರು. ವೈಶಂಪಾಯನರ ಕನ್ಕ್ಲೂಷನ್. ಸರ್ವೇ ಶಿಷ್ಯ ಸುಖಶ್ಚಾಸ್ಯ ಸುತ ಪರಮಧರ್ಮವಿತಿ. ಎಲ್ಲ ಶಿಷ್ಯರು, ಶುಕಾಚಾರ್ಯರು ಸೇರಿದಂತೆ 5 ಜನ ಶಿಷ್ಯರು. ಋಗ್ವೇದವನ್ನ ಬಲ್ಲ ಶಿಷ್ಯರು ಪೈಲರು, ಯಜುರ್ವೇದಕ್ಕೆ ವೈಶಂಪಾಯನರು, ಸಾಮವೇದಕ್ಕೆ ಜೈಮಿನಿಗಳು, ಅಥರ್ವಾಂಗಿರಸ ವೇದಕ್ಕೆ ಸುಮಂತು, ಆಮೇಲೆ ಸುಮಂತುಹು. ಹಾಗೆ 5ನೇವರು ಶುಕಾಚಾರ್ಯರು. ಈ ಎಲ್ಲರೂ ಕೂಡ ನಾವು ಕೇಳಿದೆವು. ನಮ್ಮ ಉಪಾಧ್ಯಾಯರು ಅವರು. ಸಚಾಸ್ಮಾಕಮುಪಾಧ್ಯಾಯ ಸಹಾಸ್ಮಾಭಿರ್ವಿಚಾಂಪತೆ ಚತುರ್ವೇದೋದ್ಗತಾಭಿಸ್ತಂ ಋಗ್ಭಿಸ್ಸಮಭಿತುಷ್ಟುವೇ. ಋಗ್ವೇದದಿಂದ ಅದೇ ದೇವರನ್ನ ನಾವು ಪೂಜಿಸಿದೆವು. ಏತತ್ತೇ ಸರ್ವಮಾಖ್ಯಾತಂ ಯನ್ಮಾಂ ತ್ವಂ ಪರಿಪೃಚ್ಛಸಿ. ನೀನು ಕೇಳಿದ ಪ್ರಶ್ನೆಗೆ, ಓ ಜನಮೇಜಯನೇ, ನೀನು ಕೇಳಿದ ಪ್ರಶ್ನೆಗೆ ನಮ್ಮ ಗುರುಗಳ ಉತ್ತರವೇ ನನ್ನ ಉತ್ತರ. ಇದೇ ನನ್ನ ಉತ್ತರ. ಏತತ್ತೇ ಸರ್ವಮಾಖ್ಯಾತಂ ಯಶ್ಚೈನಂ ಶೃಣುಯಾನ್ ನಿತ್ಯಂ ಯಶ್ಚೈನಂ ಪರಿಕೀರ್ತಯೇತ್ ನಮೋ ಭಗವತೆ ಕೃತ್ವಾ ಸಮಾಹಿತಮನಾ ನರಃ. ಇದನ್ನ ಯಾರು ಕೇಳ್ತಾನೆ, ಯಾರು ಇದನ್ನ ಹಾಡ್ತಾನೆ, ಅವನು ಅರೋಗೋ ಭವತಿ, ರೋಗವಿಲ್ಲದವನಾಗ್ತಾನೆ.
ದ್ಯುತಿಮಾನ್ ಭವತಿ, ಶರೀರದ ಕಾಂತಿ ಅವನಿಗಿರುತ್ತೆ, ಬಲರೂಪ ಗುಣಗಳಿಂದ ತುಂಬಿರ್ತಾನೆ. ಆತುರೋ ಮುಚ್ಯತೆ ರೋಗಾತ್, ರೋಗಿಷ್ಠನಾದವ ರೋಗದಿಂದ ಬಿಡುಗಡೆಯಾಗ್ತಾನೆ, ಬದ್ಧನಾದವ ಬಂಧನದಿಂದ ಬಿಡುಗಡೆಯಾಗ್ತಾನೆ. ಕಾಮಕಾಮಿ ಲಭೇತ್ ಕಾಮಂ, ಯಾವ ಕಾಮನೆಯನ್ನ ಬಯಸಿದರೂ ಸಿಗತ್ತೆ ಆ ಕಾಮ. ದೀರ್ಘಂ ಚಾಯುರವಾಪ್ನುಯಾತ್, ದೀರ್ಘಾಯುಷ್ಯ ಅವನಿಗೆ ಸಿದ್ಧಿಸುತ್ತೆ. ಬ್ರಾಹ್ಮಣ ಸರ್ವವೇದಿ ಸ್ಯಾತ್, ಬ್ರಾಹ್ಮಣ ಸರ್ವಜ್ಞನಾಗ್ತಾನೆ. ನೋಡಿ, ಬ್ರಾಹ್ಮಣನ ಜೀವಿತದ ಫಲ ಏನು ಅಂತಂದ್ರೆ ಜ್ಞಾನ. ಕ್ಷತ್ರಿಯೋ ವಿಜಯೀ ಭವೇತ್, ಕ್ಷತ್ರಿಯ ವಿಜಯೀ ಆಗ್ತಾನೆ. ವೈಶ್ಯೋ ವಿಪುಲ ಲಾಭ ಸ್ಯಾತ್, ವೈಶ್ಯ ವಿಪುಲ ಲಾಭವನ್ನು ಪಡಿತಾನೆ. ಶೂದ್ರ ಸುಖಮವಾಪುನುಯಾತ್, ಶೂದ್ರ ಸುಖವನ್ನು ಪಡಿತಾನೆ. ಅಂದ್ರೆ 4 ಜನರು ಕೇಳಲಿಕ್ಕಲ್ವಾ, 4 ಜನರು ಇದರಲ್ಲಿ ಆಗಿದ್ದನ್ನ ಮಾಡ್ಲಿಕ್ಕಲ್ವಾ, ಸ್ಪಷ್ಟವಾಗಿ ಉಂಟು. ಅಪುತ್ರೋ ಲಭತೆ ಪುತ್ರಂ ಕನ್ಯಾ ಚೈವೇಪ್ಸಿತಂ ಪತಿಂ, ಲಗ್ನ ಗರ್ಭ ವಿಮುಚ್ಚೇತ ಗರ್ಭಿಣಿ ಜನಯೇತ್ಸುತಂ, ಮಕ್ಕಳಿಲ್ಲದವ ಮಕ್ಕಳನ್ನ ಪಡಿತಾನೆ. ಹೆಣ್ಣು ಬಯಸಿದ ಗಂಡನ್ನ, ಒಳ್ಳೆ ಗಂಡನನ್ನ ಪಡೆಯುತ್ತಾಳೆ. ಲಗ್ನ ಗರ್ಭ ವಿಮುಚ್ಚೇತ, ಗರ್ಭಸ್ರಾವವಾದ ಆಗ್ತಾ ಇದ್ದವಳು ಗರ್ಭಸ್ರಾವ ನಿಲ್ಲುತ್ತೆ, ಗರ್ಭಿಣಿ ಒಳ್ಳೆ ಮಗನನ್ನ ಪಡಿತಾಳೆ. ವಂದ್ಯಾ ಪ್ರಸವಮಾಪ್ನೋತಿ, ಬಂಜೆಯೂ ಕೂಡ ಗರ್ಭವನ್ನ ಪಡಿತಾಳೆ. ಪುತ್ರ ಪೌತ್ರ ಸಮೃದ್ಧಿ ಕ್ಷೇಮೇಣ ಗಚ್ಚೇರಧ್ವಾನಂ, ಇದಂಜ ಪಠತೆ ಧ್ವನಿ, ಯೋಯಂ ಕಾಮಂ ಕಾಮಯತೆ ಸತಮಾಪ್ನೋತಿ ತದ್ಧ್ರುವಂ. ಒಳ್ಳೆಯ ದಾರಿ ಹೋಗ್ತಾನೆ ಅವನು. ದಾರಿಯಲ್ಲಿ ಇದನ್ನು ಪಠನೆ ಮಾಡಿದವ ಅವನ ದಾರಿಯಲ್ಲಿ ಇರುವ ಅಡ್ಡಿಗಳೆಲ್ಲ ಪರಿಹಾರ ಆಗತ್ತೆ. ಯಾವ ಬಯಕೆಯನ್ನ ಅವನು ಬಯಸ್ತಾನೋ ಅದನ್ನು ಅವನು ಹೊಂದುತ್ತಾನೆ. ಇದು ಎಷ್ಟನೇ ಅಧ್ಯಾಯ? 328ನೇ ಅಧ್ಯಾಯ. ಅಂದ್ರೆ ಎಲ್ಲಕ್ಕೂ ಈ ಫಲವನ್ನ ಹೇಳಿದ್ದಾರೆ ಅಂದ್ರೆ ಆವೃತ್ತಿ ಮಾಡ್ತಾ ಇರಿ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಇದಂ ಮಹರ್ಷೇರ್ ವಚನಂ ವಿಪಶ್ಚಿತೋ ಮಹಾತ್ಮನ ಪುರುಷ ವರಸ್ಯ ಕೀರ್ತನಂ, ಸಮಾಗಮಂ ಚರಿಸಿ ದಿವೌಕತಾಮಿಮಂ ನಿಶಮ್ಯ ಭಕ್ತೋ ಲಭತೆ ಸುಖಂ ಮಹತ್. ಇದು ಜ್ಞಾನಿಯಾದ ಮಹರ್ಷಿಯ ಮಾತು, ದೇವರ ಮಾತು. ದೇವತೆಗಳು ಹಾಗೂ ಋಷಿಗಳು ದೇವರನ್ನ ಸೇರಿದಾಗ ಆ ಮೀಟಿಂಗಿನಲ್ಲಿ ನಡೆದು ಬಂದ ಮಾತು. ಇದನ್ನ ಕೇಳಿದ್ರೆ ಎಲ್ಲರೂ ಬಂದ್ಬಿಟ್ರಲ್ಲ ಇಲ್ಲಿ, ಎಲ್ಲ ಋಷಿಗಳು ಬಂದ್ರು, ಎಲ್ಲ ದೇವತೆಗಳು ಬಂದ್ರು, ಎಲ್ಲರೂ ಒಂದು ರೀತಿ ಮಂಗಳಾಷ್ಟಕದಲ್ಲಿ ಬಂದವರೆಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲಿ. 328ನೇ ಅಧ್ಯಾಯ. ಎಷ್ಟು ಶ್ಲೋಕ? 119 ಶ್ಲೋಕ ಅಷ್ಟೇ. ಇದನ್ನ ಕೇಳಿ ಭಕ್ತನಾದವನು ಒಳ್ಳೆಯ ಸುಖವನ್ನ ಪಡೆಯುತ್ತಾನೆ ಅನ್ನುವಲ್ಲಿಗೆ 328ನೇ ಅಧ್ಯಾಯ. ಇನ್ನು ಜನಮೇಜಯ ಮತ್ತೆ ಪ್ರಶ್ನೆ ಕೇಳುತ್ತಾನೆ ವೈಶಂಪಾಯನರಿಗೆ. ಆಗ ವೈಶಂಪಾಯನರು ಯಾವುದೋ ಕಾಲದಲ್ಲಿ ಅರ್ಜುನನಿಗೆ ಕೃಷ್ಣ ಏನು ಉಪದೇಶ ಮಾಡಿದ, ಇಲ್ಲಿಗೆ ಭೀಷ್ಮರ ಮತ್ತೆ ಧರ್ಮರಾಜನ ಸಂವಾದ ಅಲ್ಲಿಗೆ ನಿಂತಿದೆ. ಪ್ರವೃತ್ತಿ ಕರ್ಮ ನಿವೃತ್ತಿ ಧರ್ಮದ ವಿಚಾರದಲ್ಲಿ ನಿಂತಿದೆ. ಆಯ್ತಾ? ಅಂದ್ರೆ 328ಕ್ಕೆ ನಿಂತಿದ್ದೆ. ಮತ್ತೆ ಇಲ್ಲಿ ಮಧ್ಯದಲ್ಲಿ ಅರ್ಜುನ ಹಾಗೂ ಕೃಷ್ಣರ ಸಂವಾದ ಬರುತ್ತೆ, ಬಹಳ ಸೊಗಸಾಗಿದೆ. ಪ್ರಾಯ ಇದರೊಂದಿಗೇನೆ ಇದು ಮುಗಿಯತ್ತೆ. ಈ ತರಹ ಮತ್ತೆ ಅನುಶಾಸನ ಪರ್ವದಲ್ಲಿ ಭೀಷ್ಮ ಮತ್ತೆ ಧರ್ಮರಾಜನ ಸಂವಾದ ನಡೆಯುತ್ತೆ. ಹೀಗಿದೆ, ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅದರಿಂದಾಗಿ ಇದನ್ನ ಕೇಳೋದು ಸುಖ. ನರ್ತೆ ತತ್ ಕಸ್ಯಚಿತ್ ಸುಖಂ. ಕೃಷ್ಣಾರ್ಪಣಮಸ್ತು.